ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ನೀವೆಲ್ಲಿ ನೋಡ್ಬೋದು ನೆಕ್ಸ್ಟ್ ತಿಂಗಳು SA1 ಇರೋದ್ರಿಂದ ಈ ತಿಂಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಸೊ ನೀವು ನೆಕ್ಸ್ಟ್ ತಿಂಗಳಿಗೆ ಹೋಗಬೇಕು ಅಂತಂದರೆ ಈ ತಿಂಗಳು ಈ 5 ವಿಷಯನ ನೀವು ಮಾಡಲೇಬೇಕು. ಆವಾಗಲೇ ಸೆಪ್ಟೆಂಬರ್ ಈಸಿ ಆಗುತ್ತೆ, SA1 ಎಕ್ಸಾಮಲ್ಲಿ ಕೂಡ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅದೇನು ಅಂತ ಜಲ್ದಿ ನೋಡ್ಕೊಬರೋಣ, ಬೇಗ ಬನ್ನಿ ಆಯಿತಾ. ಎಸ್, ಸೊ ಇಮ್ಯಾಜಿನ್ ದಿಸ್, ಜಸ್ಟ್ ಊಹೆ ಮಾಡ್ಕೊಳ್ಳಿ. ಟುಮಾರೋ ಮಾರ್ನಿಂಗ್ ಯು ವೇಕ್ ಅಪ್, ಯು ಲುಕ್ ಅಟ್ ದ ಕ್ಯಾಲೆಂಡರ್ ಆ್ಯಂಡ್ ಇಟ್ ಸೇಸ್. ಸೊ ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಕ್ಯಾಲೆಂಡರ್ ನೋಡಿದ ತಕ್ಷಣ ಏನು ಹೇಳುತ್ತೆ ಕ್ಯಾಲೆಂಡರು? ಇಟ್ ಈಸ್ ಸೆಪ್ಟೆಂಬರ್ ಅಂತ ಹೇಳುತ್ತೆ. ಲೈಕ್ ಬಿಕಾಸ್ ಟಕ್ ಟಕ್ ಅಂತ ಹೋಗ್ತಾ ಇದೆ. ಆಲ್ರೆಡಿ ನಾನು ಎಷ್ಟು ಸತಿ ಹೇಳಿದ್ದೀನಿ ನಿಮಗೆ, ತುಂಬ ಬೇಗ ಹೋಗ್ತಾ ಇದೆ ಸಮಯ. ಸೊ ನಾಳೆ ಒಂದಿನ ಎದ್ದೇಳ್ತೀರಾ, ಆಗಸ್ಟು ಲಾಸ್ಟ್ ಡೇ, ಎದ್ದಿದ ತಕ್ಷಣ ಸೆಪ್ಟೆಂಬರ್ ಅಂತ ಕಾಣಿಸುತ್ತೆ. ಅವಾಗ ಎಷ್ಟು ಭಯ ಆಗುತ್ತೆ, ಶೇಟ್ ಸೆಪ್ಟೆಂಬರ್ ಕೂಡ ಬಂದ್ಬಿಡ್ತಾ ಅಂತ. ಓಕೆ, ಸೊ ಕಮೆಂಟ್ ಬಿಲೋ, ಆರ್ ಯು ರೆಡಿ ಫಾರ್ ದಿಸ್ ಆರ್ ನೋ? ನಂಗೆ ಬೇಗ ಎಲ್ಲರೂ ತಿಳಿಸಿ, ಆರ್ ಯು ರೆಡಿ ಫಾರ್ ದಿಸ್ ಆರ್ ನೋ ಮಕ್ಕಳೇ? ಸೆಪ್ಟೆಂಬರ್ ತಿಂಗಳಿಗೆ ಓಕೆ ನಾನು ರೆಡಿ ಆಗಿದ್ದೀನಿ, ನಾನೆಲ್ಲ ಓದ್ಕೊಂಡು ಪರ್ಫೆಕ್ಟ್ ಆಗಿದ್ದೀನಿ, ಫುಲ್ ಪಾರ್ಟ್ 1 ಎಲ್ಲ ಸಬ್ಜೆಕ್ಟ್ಸ್ದು ಅಂತ ರೆಡಿ ಆಗಿದ್ದೀರಾ? ಅಥವಾ ಇಲ್ಲ ನಾನು ಇನ್ನೂ ಓದ್ಕೋಬೇಕು, ಇನ್ನೂ ಮಾಡಬೇಕು ಅಂತ ಯು ಸ್ಟಿಲ್ ನಾಟ್ ರೆಡಿ? ತಿಳಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ, ಅವಾಗ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಪ್ರಿಪೇರ್ಡ್ ಆಗಿದ್ದೀರಾ, ಇನ್ನು ಎಷ್ಟು ಜನ ಪ್ರಿಪೇರಿಂಗ್ ಫೇಸಲ್ಲಿದ್ದೀರಾ ಅಂತ. ಹಾಕಿದ್ರಾ? ಓಕೆ, ಸೊ ಈ 5 ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಮಕ್ಕಳೇ, ಓಕೆನಾ? ನೀವು ಏನನ್ನ ಫಾಲೋ ಮಾಡಬೇಕು ನೆಕ್ಸ್ಟ್ ತಿಂಗಳು ನಿಮಗೆ ಈಸಿ ಆಗೋದಕ್ಕೆ ಅಂತ, ಆಯಿತಾ. ಸೊ ಈ ತಿಂಗಳೇ ನಿಮಗೆ ಚಾನ್ಸ್ ಇರೋದು, ಅದರಲ್ಲೂ ಕೆಲವೊಂದು ದಿನಗಳು ಆಗೋಗೇ ಬಿಟ್ಟಿದೆ, ಆಯಿತಾ. ಇನ್ನು ಮಿಕ್ಕಿರೋ ಅಂಥ ದಿನಗಳಲ್ಲಿ ನೀವು ಇದನ್ನು ಮಾಡ್ತಾ ಹೋದರೆ ಉತ್ತಮ, ನಿಮಗೇನೆ ಒಳ್ಳೆಯದು, ಆಯಿತಾ. ಸೊ ಪಾಯಿಂಟ್ ನಂಬರ್ 1, ಫಿನಿಶ್ ಯುವರ್ ಬ್ಯಾಕ್ಲಾಗ್. ಸೊ ಬ್ಯಾಕ್ಲಾಗ್ಸ್ ಅಂದಿದ ತಕ್ಷಣ ಎಷ್ಟು ಚಾಪ್ಟರ್ಸ್ ಇನ್ನು ಓದೋದು ಪೆಂಡಿಂಗ್ ಇದೆ. ನಾನು ರಿವಿಷನ್ನ ಕೇಳ್ತಾ ಇಲ್ಲ ಮಕ್ಕಳೇ, ಓದೋದು ಯು ಸ್ಟಿಲ್ ಹ್ಯಾವ್ ಟು ಲರ್ನ್ ಆ್ಯಂಡ್ ಸ್ಟಡಿ. ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲ ಸಬ್ಜೆಕ್ಟ್ಸು, ಸೋಷಲಲ್ಲಿ 1-2 ಸಬ್ಜೆಕ್ಟು, ಮ್ಯಾಥ್ಸಲ್ಲಿ 1 ಸಬ್ಜೆಕ್ಟು, ಸೈನ್ಸಲ್ಲಿ 2 ಸಬ್ಜೆಕ್ಟ್, ಸೊ ಟೋಟಲಿ 5. ಸೊ ಈ ಥರ ಒಟ್ಟು 6 ಸಬ್ಜೆಕ್ಟ್ಸಲ್ಲಿ ಎಷ್ಟು ಚಾಪ್ಟರ್ಸ್ ನೀವಿನ್ನು ಓದಬೇಕು. ರಿವಿಷನ್ ಪರಿಷ್ಕರಣೆ ನಾನು ಕೇಳ್ತಾ ಇಲ್ಲ, ಲೈಕ್ ಯು ಸ್ಟಿಲ್ ಹ್ಯಾವ್ ಟು ಸ್ಟಡಿ. ಅದು ಎಷ್ಟು ಚಾಪ್ಟರ್ಸ್ ಇದೆ ನಂಗೆ ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಗಿವ್ ಯು 10 seconds ಸೊ ದ್ಯಾಟ್ ನೀವು ಕೌಂಟ್ ಮಾಡ್ಬೋದು, ಬಿಕಾಸ್ ಇಟ್ ಇಸ್ ಅಕ್ರಾಸ್ ಸಬ್ಜೆಕ್ಟ್ಸ್. ಸೊ 6 ಸಬ್ಜೆಕ್ಟ್ಸಲ್ಲಿ ಎಷ್ಟು ಚಾಪ್ಟರ್ಸ್ ಇನ್ನು ಪೆಂಡಿಂಗ್ ಇದೆ? ಬೇಗ 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 ಹಾಕಿದ್ರಾ? ಇವಾಗ ನೀವೇನು ಹಾಕಿದ್ದೀರೋ ಅದನ್ನ ಒಂದ್ಸತಿ ನೀವೇ ನೋಡಿ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಚಾಪ್ಟರ್ಸ್ ಇದೆ ಆ್ಯಂಡ್ ಎಷ್ಟು ದಿನಗಳಿದೆ ಇನ್ನು ಸೆಪ್ಟೆಂಬರ್ಗೆ. ಸೊ ನೀವೇ ಒಂದು ಲೆಕ್ಕಾಚಾರ ಮಾಡಿ, ಸ್ವಲ್ಪ ಮ್ಯಾಥ್ ಮಾಡಿ ನಿಮ್ಮ ತಲೆಯಲ್ಲಿ. ನೀವಿನ್ನೆಷ್ಟು ಕಷ್ಟಪಡಬೇಕು, ಎಷ್ಟು ಅವರ್ ಕೂತ್ಕೊಂಡು ಓದಬೇಕು, ಎಷ್ಟು ಇನ್ನು ಪರಿಷ್ಕರಣೆಯನ್ನು ಮಾಡಬೇಕು. ಭಯ ಬಂತಾ? ನನಗದೇ ಬೇಕಾಗಿರೋದು, ನನಗದೇ ಬೇಕಾಗಿರೋದು ನಿಜವಾಗ್ಲೂ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ರೈಟ್ ಅಟ್ ಲೀಸ್ಟ್ 1 ಫುಲ್ ಲೆಂತ್ ಪೇಪರ್, ಆಯಿತಾ. ಸೊ ಇಟ್ ಕ್ಯಾನ್ ಬಿ PYQPs ಯಾವುದಾದ್ರೂ ಒಂದು ಆಗಿರ್ಬೋದು. ಯು ಕ್ಯಾನ್ ಟೇಕ್ MQP ಆಗಿರ್ಬೋದು, ಅಥವಾ ಪ್ರೀ ಬೋರ್ಡ್ಸ್ದಾಗಿರ್ಬೋದು, ಅಥವಾ ಫೈನಲ್ಲೇ ಆಗಿರ್ಬೋದು. ಯಾವುದೋ ಒಂದು ಪೇಪರ್ ಫಸ್ಟು ತಗೊಂಡು ಈ ಸಾಲ್ವ್ ಮಾಡೋದನ್ನು ಕಲೀರಿ ವಿತಿನ್ 3 hours, ಆಯ್ತಾ. ಸೊ 3 hours ರೀಡಿಂಗ್ ಟೈಮೆಲ್ಲ ಎಕ್ಸ್ಟ್ರಾ ಇರುತ್ತೆ, ಬಟ್ ಪ್ರಾಪರ್ 3 hours ಇಸ್ ಫಾರ್ ಯು ಟು ರೈಟ್ ಆ್ಯಂಡ್ ಚೆಕ್ ದ ಪೇಪರ್ ಆ್ಯಂಡ್ ಆಲ್ ಆಫ್ ದಟ್, ಹೌದಾ ಅಲ್ವಾ? ಸೊ ನೀವು ಅಟ್ ದಿ ಎಂಡ್ ಆಫ್ ದ ಡೇ ಎಕ್ಸಾಮನ್ನು ಬರೀಬೇಕು. ಬರೀ ಓದಿದ್ರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಎಕ್ಸಾಮ್ ಬರೀಬೇಕು, ಬರೆದ್ರೇ ಮಾರ್ಕ್ಸು, ಬರೆಯೋದಕ್ಕೋಸ್ಕರನೇ ಮಾರ್ಕ್ಸು. ಸೊ ದಯವಿಟ್ಟು ಈ ತಿಂಗಳಲ್ಲಿ ಎಲ್ಲ ಸಬ್ಜೆಕ್ಟ್ಸಿಂದ ನೀವು ಒಂದೊಂದು ಪೇಪರನ್ನು ಸಾಲ್ವ್ ಮಾಡಬೇಕು, ನನಗೆ ಪ್ರಾಮಿಸ್ ಮಾಡಿ. ಸೊ ಯಾರೆಲ್ಲ ಮಾಡ್ತೀರೋ ಅವರೆಲ್ಲ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ 6 ಅಂತ ಟೈಪ್ ಮಾಡಿ ಜಲ್ದಿ. 6 ಇಸ್ ಫಾರ್ ಕನ್ನಡ, ಇಂಗ್ಲೀಷ್, ಹಿಂದಿ, ಆಯಿತಾ. ಅದಾದಮೇಲೆ ಸೋಷಿಯಲ್ಲು, ಸೈನ್ಸು, ಮ್ಯಾಥ್ಸು. ಸೊ ಈ 6 ಸಬ್ಜೆಕ್ಟ್ಸಿಂದನೂ ಒಂದು ಪೇಪರ್, ಆಯಿತಾ. ಎನಿಥಿಂಗ್ ಯು ಟೇಕ್, ಫೈನಲ್ ಬೋರ್ಡ್ ಎಕ್ಸಾಮ್ದಾಗಿರ್ಬೋದು, ಪ್ರೀ ಬೋರ್ಡ್ಸ್ ಆಗಿರ್ಬೋದು, MQPsದು ಮಾಡೆಲ್ ಕ್ವೆಶ್ಚನ್ ಪೇಪರ್, ಯಾವುದೋ ಒಂದು ಒಟ್ಟಿನಲ್ಲಿ ಒಂದು ಕ್ವೆಶ್ಚನ್ ಪೇಪರನ್ನು ನೀವು ಸಾಲ್ವ್ ಮಾಡಬೇಕು. ಮಾಡ್ತೀರಾ? ಯಾರ್ಯಾರೆಲ್ಲ ಮಾಡ್ತೀರಾ ನನಗೆ 6 ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗುಡ್.
ನೆಕ್ಸ್ಟ್ ಪ್ರಿಪೇರ್ ಯುವರ್ ಪರ್ಸ್ನಲ್ ಮಿಸ್ಟೇಕ್ ಬುಕ್. ಸೊ ಮಿಸ್ಟೇಕ್ ಬುಕ್ ಅಂತ ಅಂದಿದ ತಕ್ಷಣ ನಿಮಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ಒಂದು ಸಬ್ಜೆಕ್ಟ್ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಯಾವ ಒಂದು ಚಾಪ್ಟರ್ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಎಕ್ಸಾಕ್ಟ್ಲಿ ನೀವು ತಪ್ಪನ್ನು ಮಾಡ್ತಾ ಇದ್ದೀರಾ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ದೋಂಡ್ಯಾ ವಾಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಸೋಷಿಯಲ್ ಸೈನ್ಸಲ್ಲಿ ಆಪೋಸಿಷನ್ ಚಾಪ್ಟ್ರಲ್ಲಿ. ದೋಂಡ್ಯಾ ವಾಗಲ್ಲಿ ನೀವು ಏನೋ ಒಂದು ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಸೊ ದ್ಯಾಟ್ ವಿಲ್ ಗೋ ಇನ್ ಟು ದಿಸ್ ಪರ್ಟಿಕ್ಯುಲರ್ ಬುಕ್. ನಿಮ್ಮದೇ ಆದಂಥ ಒಂದು ಪರ್ಸ್ನಲ್ ಮಿಸ್ಟೇಕ್ ಬುಕ್ ಅಂತ ಒಂದು ಇಟ್ಕೊಂಡಿರಿ, ಆಯಿತಾ. ಅದರ ಹೆಡ್ಡಿಂಗೇ ಮಿಸ್ಟೇಕ್ ಬುಕ್ ಅಂತ ಇಟ್ಕೊಂಬಿಡಿ. ಓಕೆ. ಸೊ ಈ ಮಿಸ್ಟೇಕ್ ಬುಕ್ಕಲ್ಲಿ ನನಗೆ ದೋಂಡ್ಯಾ ವಾಗ್ ತಪ್ಪು ಆಗ್ತಾ ಇದೆ, ಇಟ್ ಇಸ್ ಅ 4 ಮಾರ್ಕ್ ಕ್ವೆಶ್ಚನ್, ಬಟ್ ನನಗೆ ಆನ್ಸರ್ ಇನ್ಕಂಪ್ಲೀಟ್ ಆಗ್ತಾ ಇದೆ ಅಥವಾ ಕೀವರ್ಡ್ಸ್ ನೆನಪಾಗ್ತಾ ಇಲ್ಲ. ಸೊ ಈ ದೋಂಡ್ಯಾ ವಾಗನ್ನು ನೀವೇನು ಮಾಡಬೇಕು, ಮತ್ತೆ 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 ಓದಬೇಕು. ಸೊ ಅದು ಮಿಸ್ಟೇಕ್ ಬುಕ್ಕಲ್ಲಿ ಹೋಗುತ್ತೆ. ಓಕೆ. ದೆನ್ ಇಟ್ ಕ್ಯಾನ್ ಬಿ ರಿಯಲ್ ನಂಬರ್ಸಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಸೊ ಏನೋ ತಪ್ಪಾಗ್ತಾ ಇದೆ, ಪದೇ ಪದೇ ನಾನು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರೂ ಆಗ್ತಾ ಇಲ್ಲ, ಮಿಸ್ಟೇಕ್ ಬುಕ್ಕಿಗೆ ಹೋಗುತ್ತೆ. ಸೊ ಲೈಫ್ ಪ್ರಾಸೆಸ್ಸಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಮಿಸ್ಟೇಕ್ ಬುಕ್ಕಿಗೆ ಹೋಗುತ್ತೆ. ಗಿಫ್ಟ್ ಆಫ್ ಮೆಜೈ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು, ಮಿಸ್ಟೇಕ್ ಬುಕ್ಕಿಗೆ ಹೋಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಗೆ ಯಾವ ಚಾಪ್ಟರಿಂದ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆಯೋ ಅದು ಮಿಸ್ಟೇಕ್ ಬುಕ್ಕಿಗೆ ಹೋಗುತ್ತೆ. ಎಲ್ಲ ಒಂದು ಸತಿ ಪಟ್ಟಿ ಮಾಡಿ ಆದಮೇಲೆ ಮತ್ತೆ ನೀವೇನು ಮಾಡ್ತೀರಾ, ರಿವಿಷನ್ ಮಾಡೋ ಟೈಮಲ್ಲಿ ಈ ಒಂದು ಪುಸ್ತಕನ ತೆಗೆದು ನೀವು ಎಲ್ಲನೂ ರಿವಿಷನ್ 2 ಟೈಮ್ಸ್ ಮಾಡ್ತಾಯಿದ್ರೆ ಇದನ್ನು 5 ಟೈಮ್ಸ್ ಮಾಡಬೇಕು, ಇಲ್ಲಾಂದರೆ 10 ಟೈಮ್ಸ್ ಮಾಡಬೇಕು. ಸೊ ಅದ್ರ ಜೊತೆ ಫೈಟ್ ಮಾಡಬೇಕು, ನೀನಾ ಅಂತ ಆ ಒಂದು ಕಾಂಪಿಟೇಷನ್ ಅಂತ ಇಟ್ಕೊಂಡು ಈ ಮಿಸ್ಟೇಕ್ ಜೊತೆ ಹಾಗೂ ನಿಮ್ಮ ಜೊತೆ ನೀವೇ ಗೆಲ್ಲಬೇಕು. ಸೊ ಅಷ್ಟು ಹಠದಿಂದ ನೀವು ಓದ್ತಾ ಹೋಗಬೇಕು. ಓದೋದೇ ಸೊಲ್ಯೂಷನ್, ಇನ್ನೇನು ಸೊಲ್ಯೂಷನ್ ಅಲ್ಲ. ಇಟ್ ಈಸ್ ಜಸ್ಟ್ ದ್ಯಾಟ್ ನೀವು ರೈಟ್ ಟೈಮ್, ಗುಡ್ ಕಾನ್ಸಂಟ್ರೇಷನ್ ಲೆವೆಲ್ಸ್ ಎಲ್ಲ ಇಟ್ಕೊಂಡು ಮನ್ಸು ಮಾಡಿ ಓದಿದ್ರೆ ಇದೂ ನಿಮ್ಮ ತಲೆಯಲ್ಲಿ ಹೋಗುತ್ತೆ. ಓಕೆ. ನೆಕ್ಸ್ಟು ಪಾಯಿಂಟ್ ನಂಬರ್ 4, ಮಾಸ್ಟರ್ ಹೈ ವೇಟೇಜ್ ಚಾಪ್ಟರ್ಸ್. ನಿಮಿಷ. ಸೊ ಹೈ ವೇಟೇಜ್ ಚಾಪ್ಟರ್ಸನ್ನು ಮಾಸ್ಟರ್ ಮಾಡಬೇಕು, ಬಿಕಾಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಅದರಿಂದನೇ ಬರುತ್ತೆ. ಸೊ ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಡೂ ಸ್ಮಾರ್ಟ್ ವರ್ಕ್. ಸೊ ಆಗಸ್ಟ್ ತಿಂಗಳು ಇಸ್ ನಾಟ್ ಫಾರ್ ಹಾರ್ಡ್ ವರ್ಕ್. ಇವಾಗೆಲ್ಲ ಕೂತ್ಕೊಂಡು ಓದ್ತೀನಿ, ಹೊಸ ಹೊಸ ಚಾಪ್ಟರ್ಸ್ನೆಲ್ಲ ಇವಾಗ ಕೂತ್ಕೊಂಡು ಓದ್ತೀನಿ ಅಂತಂದರೆ ದಟ್ ಡಸಂಟ್ ವರ್ಕ್ ಮಕ್ಕಳೇ. ಬಿಕಾಸ್ ಇನ್ನು ತುಂಬ ಕಮ್ಮಿ ಟೈಮ್ ಇದೆ, ಕಮ್ಮಿ ಸಮಯ ಇದೆ. ಸೊ ಇಟ್ ಈಸ್ ಆಲ್ ಅಬೌಟ್ ಸ್ಮಾರ್ಟ್ ವರ್ಕ್ ಈ ತಿಂಗಳು. ಯಾವ ಒಂದು ಚಾಪ್ಟರ್ಸ್ ನಿಮಗೆ ಬ್ಲೂ ಪ್ರಿಂಟ್ ಇದೆ, ಸೊ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ನೇ ಇಟ್ಕೊಳ್ಳಿ. ಹೊಸದಾಗಿನ್ನ ಬಂದಿಲ್ಲ, ಬಂದಾಗ ಡೆಫಿನೆಟ್ಲಿ ವಿ ವಿಲ್ ಅಪ್ಡೇಟ್ ಯು. ಬಟ್ ಏನಪ್ಪ ಅಂತಂದರೆ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ಚಾಪ್ಟರಿಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ. ಇವಾಗ ಸೋಷಿಯಲಲ್ಲಿ ತೊಗೊಂಡ್ರೆ 4 ಮಾರ್ಕ್ಸಿಗೆ ಕೇಳೋ ಅಂಥ ಚಾಪ್ಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಅಪೋಸಿಷನ್ ಚಾಪ್ಟರ್ ಎಲ್ಲ 5 ಮಾರ್ಕ್ಸಿಗೆ ಕೇಳ್ತಾರೆ, ಇಂಡಿಯಾ ಸಾಯಿಲ್ಸು 4 ಮಾರ್ಕ್ಸಿಗೆ ಕೇಳೋ ಅಂಥ ಒಂದು ಚಾಪ್ಟರು. ಸೊ ಆ ಥರ 4 ಮಾರ್ಕ್ಸ್, 5 ಮಾರ್ಕ್ಸ್, 3 ಮಾರ್ಕ್ಸಿಗೆಲ್ಲ ಕೇಳೋ ಅಂಥ ಚಾಪ್ಟರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ವೈಸ್ ಮ್ಯಾಥ್ಸಲ್ಲಿರುತ್ತೆ, ಸೈನ್ಸಲ್ಲಿರುತ್ತೆ. ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ನಂಬರ್ ಗೊತ್ತಿಲ್ಲ ಲೈಫ್ ಪ್ರಾಸೆಸ್ಸಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ದ್ಯಾಟ್, ಬಟ್ ಯು ಆರ್ ಡೆಫಿನೆಟ್ಲಿ ಅವೇರ್ ಆಫ್ ದ್ಯಾಟ್. ನನಗೆ ಸೋಷಿಯಲ್ ಒಂದು ಗೊತ್ತು, ಬಟ್ ನಿಮಗೆ 6 ಸಬ್ಜೆಕ್ಟ್ಸು ಗೊತ್ತಿದೆ. ಸೊ ನನಗಿಂತ ಮಾಸ್ಟರ್ ನೀವೇ ಅಂತ ಹೇಳ್ಬೋದು. ಓಕೆ. ಸೊ ಹಾಗಾಗಿ ಪಾಯಿಂಟ್ ಗೊತ್ತಾಯ್ತಲ್ವಾ ಮಕ್ಕಳೇ. ಹೈ ವೇಟೇಜ್ ಚಾಪ್ಟರ್ಸ್ ಅಂದಿದ ತಕ್ಷಣ ಈ 5 ಚಾಪ್ಟರ್ಸ್ ಓದ್ಕೊಂಡ್ರೆ ನಾನು ಪಾಸ್ ಆಗ್ತೀನಿ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಈ 10 ಚಾಪ್ಟರ್ಸ್ ಓದ್ಕೊಂಡ್ರೆ ಸಾಕು, ನನಗೆ 50 ಮಾರ್ಕ್ಸ್ ಬರುತ್ತೆ. ಸೊ ಅಂಥ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಬೇಕು, ಆಯಿತಾ. ಸೊ ನಿಮಗೆ ಔಟ್ ಬೇಕು ಅಂತಂದರೆ ಡೆಫಿನೆಟ್ಲಿ ಎಲ್ಲನೂ ಓದಬೇಕು. ಬಟ್ ಲಾಸ್ಟ್ ಮೂಮೆಂಟ್ ಬೇರೆ ಆಪ್ಷನ್ ಇಲ್ಲ ಅಂತ ಅಂದಾಗ ಫಸ್ಟ್ ಯಾವಾಗಲೂ ಹೈ ವೇಟೇಜ್ ಚಾಪ್ಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್, ಫಿಕ್ಸ್ ಯುವರ್ ಡೈಲಿ ರೂಟೀನ್ ಬಿಫೋರ್ ಸೆಪ್ಟೆಂಬರ್, ಆಯಿತಾ. ನಿಮ್ಮ ಒಂದು ದಿನಚರಿ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೊಂಬಿಡಿ, ಆಯಿತಾ. ಒಂದು ಟೈಮ್ ಟೇಬಲನ್ನು ಈಗ ಫ್ರೆಶ್ ಆಗಿ ಮತ್ತೆ ಹಾಕ್ಕೊಳ್ಳಿ. ಯಾರೆಲ್ಲ ಟೈಮ್ ಟೇಬಲ್ನ ಫಾಲೋ ಮಾಡ್ತಾ ಇಲ್ವೋ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ನೀವು ಎಷ್ಟೊತ್ತು ಗೆದ್ದೇಳ್ತೀರಾ, ಎಷ್ಟೊತ್ತು ಮಲಗ್ತೀರಾ, ಎಷ್ಟೊತ್ತು ರೆಸ್ಟ್ ತೊಗೋತೀರಾ, ಎಷ್ಟೊತ್ತು ತಿನ್ನೋದಕ್ಕೆ ಬೇಕು ನಿಮಗೆ, ಎಷ್ಟೊತ್ತು ಆಟ ಆಡೋಕ್ಕೆ ಬೇಕು, ನಿಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಇವತ್ತು, ಆಯಿತಾ. ಸೊ ಈ ಒಂದು ವಿಡಿಯೋ ನೋಡಿದ ಆದಮೇಲೆ ಇಮಿಡಿಯೇಟ್ಲಿ ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಆ್ಯಂಡ್ ಇನ್ನೇನಪ್ಪ ಮಾಡಬೇಕು ಅಂತಂದರೆ ಆ ಟೈಮ್ ಟೇಬಲ್ನ ಬರೀ ಹಾಕ್ಕೊಳ್ಳೋದಲ್ಲ,
ಫಾಲೋ ಮಾಡಬೇಕು. ಒಂದು ರೊಟೀನನ್ನು ಫಿಕ್ಸ್ ಮಾಡಿ. ಓಕೆ, ನಾನು 6 ಗಂಟೆಗೆ ಎದ್ದೇಳ್ತೀನಿ, ರಾತ್ರಿ 11 ಗಂಟೆಗೆ ಮಲಗ್ತೀನಿ, 5 ಗಂಟೆಗೆ ಮನೆಗೆ ವಾಪಸ್ ಬರ್ತೀನಿ, 5 ಗಂಟೆಯಿಂದ 11 ಗಂಟೆವರೆಗೂ ನಾನು ಏನು ಮಾಡಬೇಕು. ಸೊ ಕ್ಲಾಸಲ್ಲಿ ಪಾಠಗಳನ್ನ ಕರೆಕ್ಟಾಗಿ ಕೇಳಬೇಕು. ಇಲ್ಲಿ ನಮ್ಮ ಪ್ರಥಮ ಕ್ಲಾಸಸ್ ನೀವೇನಾದರೂ ತೊಗೋತಾ ಇದ್ರೆ ಕರೆಕ್ಟಾಗಿ ಕೇಳಬೇಕು. ಸೊ ಅಲ್ಲೇ ಒಂದು 70% ಕೆಲಸ ಮುಗೀತು. ಆಯಿತಾ? ಸೊ ಆ ಥರ ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು ಅದನ್ನು ಕಂಟಿನ್ಯೂ ಮಾಡಿ, ಅದನ್ನು ಒಂದು ರೂಢಿಯಾಗಿ ಮಾಡ್ಕೊಳ್ಳಿ, ರೊಟೀನನ್ನಾಗಿ ಮಾಡ್ಕೊಳ್ಳಿ. ಆವಾಗ ಡೆಫಿನೆಟ್ಲಿ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅದು ನಿಮಗೇ ಗೊತ್ತಿಲ್ದಿರ ನಿಮ್ಗೆ ಅದೊಂಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಆಯಿತಾ? ಸೊ ದೀಸ್ ಆರ್ ದ 5 ಪಾಯಿಂಟ್ಸ್ ಅಥವಾ 5 ಥಿಂಗ್ಸ್ ದ್ಯಾಟ್ ಯು ಶುಡ್ ಇಮ್ಮಿಡಿಯೇಟ್ಲಿ ಡೂ ಮಕ್ಕಳೇ. ಆ್ಯಂಡ್ ಕಂಟಿನ್ಯೂ ಡೂಯಿಂಗ್. ಸೆಪ್ಟೆಂಬರ್ ನಿಮಗೆ ಈಸಿ ಆಗಬೇಕು, essay 1 ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಅಂದರೆ. ಓಕೆ, ಎಸ್. ಸೊ ನಿಮ್ಮ ಫೈನಲ್ ಚಾಲೆಂಜ್ ಏನಪ್ಪ ಅಂತಂದರೆ, ಸೊ ಬಿಫೋರ್ ಸೆಪ್ಟೆಂಬರ್ ಅರೈವ್ಸ್ ಕಂಪ್ಲೀಟ್ ದೀಸ್ 5 ಥಿಂಗ್ಸ್. ಸೊ ನಾನು ಏನು ಹೇಳಿದೆ, ಫಿನಿಶ್ ಬ್ಯಾಕ್ಲಾಗ್ಸ್, ರೈಟ್ 1 ಫುಲ್ ಪೇಪರ್ ಅಂದರೆ PYQP, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಏನಿದೆ ಅದರಲ್ಲಿ ಒಂದು ತೊಗೊಂಡು ಸಾಲ್ವ್ ಮಾಡಿ. ಮೇಕ್ ಅ ಮಿಸ್ಟೇಕ್ ನೋಟ್ಬುಕ್. ಆಯಿತಾ? ಸೊ ಮಿಸ್ಟೇಕ್ ನೋಟ್ಬುಕ್ಕನ್ನು ಮಾಡ್ಕೊಳ್ಳಿ. ಆ್ಯಂಡ್ ಏನೇನೆಲ್ಲ ಮಿಸ್ಟೇಕ್ಸ್ ಆಗ್ತಾಯಿದೆಯೋ ಅದರಲ್ಲಿ ಬರಿತಾ ಹೋಗಿ. ಆ್ಯಂಡ್ ಒನ್ ಫೈನ್ ಡೇ ಆ ಬುಕ್ನ ತೆಗೆದು ಓದ್ಕೊಳ್ಳಿ. ಆಯಿತಾ? ಸೊ ದ್ಯಾಟ್ ಯು ಆರ್ ಗೋಯಿಂಗ್ ಟು ವಿನ್, ನಾಟ್ ದ್ಯಾಟ್ ಟಾಪಿಕ್. ಓಕೆ, ಆ್ಯಂಡ್ ದೆನ್ ಮಾಸ್ಟರ್ ಹೈ ವೇಟೇಜ್ ಚಾಪ್ಟರ್ಸ್ ಆ್ಯಂಡ್ ಫಿಕ್ಸ್ ಯೋರ್ ಸ್ಟಡಿ ರೂಟೀನ್. ಆಯಿತಾ? ಸೊ ಇಷ್ಟು ಮಾಡಿದ್ರೆ ಸೆಪ್ಟೆಂಬರ್ ಈಸಿ ಆಗುತ್ತೆ. ಆಯಿತಾ? ಸೊ ಯಾರು 1 2 3 4 ಈ 5 ಪಾಯಿಂಟ್ಸ್ ಕೂಡ ಮಾಡ್ತಿರೋ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ 5 ಅಂತ ಟೈಪ್ ಮಾಡಿ. ಜಲ್ದಿ 5 ಯಾರು ಮಾಡ್ತಿರೋ 5 ಅಂತ ಟೈಪ್ ಮಾಡಿ. ಇಲ್ಲ ಮ್ಯಾಮ್ ನಾವು 4 ಮಾಡ್ತೀವಿ, 3 ಮಾಡ್ತೀವಿ, 2 ಮಾಡ್ತೀವಿ, 1 ಮಾಡ್ತೀವಿ. ಸೊ ಅಕಾರ್ಡಿಂಗ್ ಟು ಯು 5 ಇಸ್ ಮ್ಯಾಕ್ಸಿಮಮ್, 0 ಇಸ್ ಮಿನಿಮಮ್. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಯಿತಾ? ಎಸ್. ಸೊ ನೋಡುವ ಯಾರ್ಯಾರು ಏನೇನೆಲ್ಲ ಮಾಡ್ತಾರೆ ಅಂತ. ಎಸ್. ಸೊ ಕಮೆಂಟ್ ಬಿಲೋ ವಿಚ್ ಆಫ್ ದೀಸ್ 5 ಆರ್ ಯು ಸ್ಟಾರ್ಟಿಂಗ್ ಟುಡೇ. ಓಕೆ, ಸೊ ಯು ಕ್ಯಾನ್ ಆಲ್ಸೋ ಗಿವ್ ಮಿ ದ ನೇಮ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಅಥವಾ ನಂಬರ್ ಹಾಕಿದ್ರೂ ಸಾಕು. ಇಟ್ಸ್ ಅಪ್ ಟು ಯು. ಇಲ್ಲ ನಾನು ಇವತ್ತು ಪೇಪರ್ನ ಸಾಲ್ವ್ ಮಾಡ್ತೀನಿ ಅಂತ ಬರಿಬೋದು, ಅಥವಾ ಒಂದು ಮಿಸ್ಟೇಕ್ ಬುಕ್ಕನ್ನು ಇಡ್ತೀನಿ ಅಂತ ನಿಮ್ಗೆ ಏನು ಅನ್ಸುತ್ತೋ ಅದನ್ನು ಬರೀರಿ, ಅಥವಾ ನಂಬರ್ ಬರೋದ್ರೂ ದಟ್ ಈಸ್ ಮೋರ್ ದೆನ್ ಇನಫ್. ಓಕೆ, ಎಸ್. ಸೊ ದಿಸ್ ವಾಸ್ ಇಟ್ ಮಕ್ಕಳೇ. ನಿಮ್ಮ ಸೆಪ್ಟೆಂಬರ್ ಮಂತ್ ಈಸಿ ಆಗಬೇಕು ಸ್ಟಾರ್ಟಿಂಗ್ ಇಂದ ಅಂತ ಅಂದರೆ ಈ 5 ವಿಷಯಗಳನ್ನು ಮಾಡಬೇಕಾಗಿರೋದು ಕಂಪಲ್ಸರಿ, ಮಾಡಲೇಬೇಕು, 100% ಮಾಡಲೇಬೇಕು. ಓಕೆ ಮಕ್ಕಳೇ, ಸೊ ಮಾಡ್ತೀರಾ ಅನ್ನೋ ಒಂದು ಭರವಸೆಯಲ್ಲಿ ನಾನು ಮತ್ತೆ ಮುಂದಿನ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.